ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತು ರಾಗಿ ಮತ್ತು ಗೋಧಿಯಿಂದ ಹೆಲ್ತಿಯಾಗಿರುವಂತಹ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ರಾಗಿ ಮತ್ತು ಗೋಧಿ ಎರಡನ್ನು ನಾನು ರಾತ್ರಿಯೇ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಬೆಳಗ್ಗೆ ಇದರ ನೀರನ್ನು ತೆಗೆದು ಇದಕ್ಕೆ ಸ್ವಲ್ಪ ಕಾಯಿಯನ್ನು ಸಹ ಹಾಕಿದ್ದೀನಿ, ತೆಂಗಿನಕಾಯಿಯನ್ನು. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ ನಾನು. ಇಲ್ಲಿ ಬಾದಾಮಿ, ಗೋಡಂಬಿ ಎಲ್ಲ ಇದೆ, ಪಿಸ್ತಾ ಎಲ್ಲ ಇದೆ ಅದರಲ್ಲಿ. ಡ್ರೈ ಫ್ರೂಟ್ಸ್ ಪೌಡರ್, ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಗೋಡಂಬಿ ಅಥವಾ ಬಾದಾಮಿ ಏನಿದ್ರೂ ನೀವು ಅದರಲ್ಲಿ ಒಂದಾದರೂ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನೆನೆಸಿರುವಂತಹ ರಾಗಿ, ಗೋಧಿ, ತೆಂಗಿನಕಾಯಿ ಹಾಗೆ ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇವಾಗ ರುಬ್ಕೊಂಡು ಇದನ್ನು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಈ ಥರ ಆದರೂ ಶೋಧಿಸ್ಕೊಳ್ಬೋದು, ಅಥವಾ ಕಾಟನ್ ಬಟ್ಟೆ ಇರುತ್ತಲ್ಲ ವೈಟು, ಅದರಲ್ಲೂ ಸಹ ನೀವು ಹಾಕಿ ಇದು ಹಾಲನ್ನು ತೆಗಿಬೋದು. ಇಲ್ಲಿ ಈ ಥರ ಮಾಡಿ ನಾನು ಹಾಲನ್ನು ತೆಗಿತಾ ಇದ್ದೀನಿ. ಹಾಲನ್ನು ತೆಗೆದು ಈ ಥರ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನು ಹಾಕಿ ಮಿಕ್ಕಿರೋದನ್ನು ಮತ್ತೆ ರುಬ್ಕೊಳ್ತೀನಿ. ರುಬ್ಕೊಂಡು ಹಾಲನ್ನು ತೆಗಿಯೋಣ. ಇದಾದ ನಂತರ ನೋಡಿ ಮತ್ತೆ ಇದನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಹಾಲನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ನಾನು ಹಾಲನ್ನು ತೆಗೆದಿದ್ದೀನಿ. ಇದನ್ನು ರಾಗಿ ಮಣ್ಣಿ ಅಂತಲೂ ಹೇಳ್ತಾರೆ, ಅಥವಾ ರಾಗಿ ಹಾಲುಬಾಯಿ. ನಾನು ಅದರಲ್ಲಿ ಗೋಧಿ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ. ಇಲ್ಲಿ ಕಡಾಯಿ ಇಟ್ಟು ಎಷ್ಟು ಹಾಲಿದೆ ನೋಡೋಣ. ಇಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಫುಲ್ಲು 1 ಕಪ್ಪು 2 ಕಪ್ಪಷ್ಟು ಹಾಲು ಬಂದಿದೆ. ಇಲ್ಲಿ ಒಂದು ಸ್ವಲ್ಪ ಇದೆ, 2.5 ಕಪ್ಪಷ್ಟು ಹಾಲಾಗಿದೆ. ಇದನ್ನು ಒಲೆ ಮೇಲೆ ಇಟ್ಟು ಇವಾಗ ಬೇಯಿಸ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಇದರಲ್ಲಿ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. 2.5 ಕಪ್ಪಷ್ಟು ಹಾಲಿದೆ ಇಲ್ಲಿ, ಅದಕ್ಕೆ ನಾನು ಒಂದು 2 ಕಪ್ಪಷ್ಟು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತೀನಿ. ನೋಡಿ, ಇದರಿಂದ 2 ಕಪ್ ನಾನು ಬೆಲ್ಲವನ್ನು ಹಾಕ್ತೀನಿ. ಸಿಹಿ ನಿಮ್ಮಿಷ್ಟ, ಜಾಸ್ತಿ ಸಿಹಿ ಬೇಕಂದರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು, ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಸಹ ಹಾಕ್ಕೋಬೋದು. ಇದಕ್ಕೆ ಏಲಕ್ಕಿ ಪುಡಿ ಸಹ ನಾನು ರುಬ್ಬೋವಾಗಲೇ ಏಲಕ್ಕಿ ಕೂಡ ಹಾಕಿದ್ದೆ, ಇಲ್ಲ ಅಂದರೆ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೋಬೋದು. ಇದನ್ನು ಇವಾಗ ಮಿಕ್ಸ್ ಮಾಡಿ ನಾನು ಉರಿಯನ್ನು ಮೀಡಿಯಮಲ್ಲಿ ಇಟ್ಟಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಇದು ಗಟ್ಟಿಯಾಗೋವರೆಗೂ ನಾವು ಇದನ್ನು ಕಾಯಿಸ್ಕೊಳ್ಳೋಣ. ಇವಾಗ ನಿಧಾನವಾಗಿ ಇದರಲ್ಲಿ ಗಂಟು ಆಗುತ್ತೆ, ಆ ಗಂಟನ್ನೆಲ್ಲ ಹೊಡಿತಾ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಕಡಿಮೆ ಮಾಡ್ತೀನಿ. ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ತುಂಬಾ ಹೆಲ್ದಿ ಮತ್ತು ಟೇಸ್ಟಿ ಎರಡೂ ಕೂಡ. ನೀವು ಇದನ್ನು ಕಬ್ಬಿನ ಹಾಲು ಸಿಗುತ್ತಲ್ಲ ಅದರಲ್ಲೂ ಸಹ ಮಾಡ್ಬೋದು. ಟ್ರೆಡಿಷ್ನಲಾಗಿ ಇದನ್ನು ಕಬ್ಬಿನ ಹಾಲಲ್ಲೇ ಮಾಡೋದು. ಹಾಗೆ ಮನೆಯಲ್ಲಿ ನಾವು ಬೆಲ್ಲದಲ್ಲೂ ಕೂಡ ಮಾಡ್ಬೋದು, ಅದೇ ಟೇಸ್ಟ್ ಬರುತ್ತೆ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಇವಾಗ ಮಾಡ್ತಾ ಮಾಡ್ತಾ ಇಷ್ಟು ಗಟ್ಟಿಯಾಗಿದೆ. ಇಲ್ಲಿ ಇದನ್ನು ಬರೀ ರಾಗಿಯಲ್ಲೂ ಮಾಡ್ತಾರೆ, ಅಥವಾ ಬರೀ ನಿಮಗೆ ಗೋಧಿಯಲ್ಲೂ ಸಹ ಮಾಡ್ತಾರೆ. ನಾನು ಎರಡನ್ನೂ ಮಿಕ್ಸ್ ಮಾಡಿದ್ದೆ. 2 ಮಿಕ್ಸ್ ಮಾಡಿ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ, ತೆಂಗಿನಕಾಯಿ ಕೂಡ ಹಾಕಿದ್ದೀನಿ. ಇನ್ನೂ ಒಳ್ಳೆ ತುಂಬ ರುಚಿ ಬರುತ್ತೆ ಇದಕ್ಕೆ. ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಇಷ್ಟಾಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ.
ನನ್ನ ರೆಸಿಪೀಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ. ಇಲ್ಲಿ ತುಪ್ಪವನ್ನು ಹಾಕಿದ್ದೀನಿ ನಾನು. ಲಾಸ್ಟ್ಗೆ ತುಪ್ಪ ಹಾಕಿದಾಗ ಒಳ್ಳೆ ಶೈನಿಂಗ್ ಮತ್ತು ಟೇಸ್ಟ್ ಕೂಡ ಬರುತ್ತೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ. ಆರೋಗ್ಯಕರವಾಗಿರುವಂತಹ ಸ್ವೀಟ್ ತುಂಬಾ ಬೇಗ ಕೂಡ ಮಾಡ್ಕೋಬೋದು. ಇದನ್ನು ಹೆಚ್ಚಾಗಿ ಯಾವುದೇ ಪದಾರ್ಥ ಬೇಕಂತ ಆಗೋಲ್ಲ, ಹಾಗೆ ಮಾಡ್ಬೋದು ತುಂಬ ಬೇಗ. ಇದು ನೋಡಿ ಆಗ್ತಾ ಇದೆ, ಇದು ಇವಾಗ ರೆಡಿ. ಇದು ಹಾಗೆ ತಳ ಬಿಡುತ್ತೆ ಲಾಸ್ಟ್ಗೆ. ತುಂಬಾ ಚೆನ್ನಾಗಿ ಬಂದಿದೆ ಇದು. ನೋಡಿ ಇದಿವಾಗ ರೆಡಿ ಆಗ್ತಾ ಇದೆ. ನಾನು ಆಲ್ರೆಡಿ ಒಂದು ಪ್ಲೇಟ್ಗೆ ತುಪ್ಪವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಇದನ್ನು ಹಾಕೋಣ. ಹಾಗೆ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ಮೇಲೆ ಇದನ್ನು ನೀವು ಪೀಸಸ್ ಥರ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಬೀಳ್ತಾ ಇದೆ ಇವಾಗ. ಫೋಲ್ಡಾಗಿ ಬೀಳ್ತಾ ಇದೆ ನೋಡಿ. ಇವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ ತಳ ಕೂಡ ಬಿಡ್ತಾ ಇದೆ, ಈ ಥರ ಫೋಲ್ಡ್ ಕೂಡ ಆಗಿ ಕೂಡ ಬೀಳ್ತಾ ಇದೆ. ಇದು ಆಗಿದೆ ಅಂತ. ಅಂಟಲ್ಲ, ಅಂಟದೇ ಇದ್ದರೆ ಆಗಿದೆ ಅಂತ ಅರ್ಥ. ಇದು ಇವಾಗ ಆಗಿದೆ. ನಾನು ಇದನ್ನು ಇವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕ್ತೀನಿ. ನೋಡಿ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ತುಪ್ಪ ಹಚ್ಚಿ. ಇದಕ್ಕೆ ಇವಾಗ ಇದನ್ನು ಹಾಕ್ಕೊಳ್ಳೋಣ. ತುಂಬ ಬಿಸಿ ಇದೆ, ನಿಧಾನವಾಗಿ ಹಾಕ್ಕೋಬೇಕಾಗತ್ತೆ. ತುಂಬ ಬಿಸಿ ಇರುತ್ತೆ, ಕೈ ಮೇಲೆ ಆದರೆ ತುಂಬ ಇದಾಗುತ್ತೆ. ಅದಕ್ಕೆ ಹುಷಾರಾಗಿ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. 1 ಕಪ್ಪಷ್ಟು ರಾಗಿ 1 ಕಪ್ಪಷ್ಟು ಗೋಧಿಯನ್ನು ತೊಗೊಂಡಿದ್ದೀನಿ. ತಗೊಂಡು ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ ಸ್ವಲ್ಪ ನಾನು ಸ್ಪೂನ್ಗೆ ತಣ್ಣಗಿರೋಂಥ ನೀರನ್ನು ಹಚ್ಕೊಂಡು ಇದನ್ನು ಇವಾಗ ಫ್ಲ್ಯಾಟ್ ನೈಸಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಬರೋ ಥರ ಇದನ್ನು ಇವಾಗ ಒಂದು 2 ಅವರ್ಸ್ ಬಿಟ್ಬಿಡ್ತೀನಿ ನಾನು. ಹೀಗೆ ಚೆನ್ನಾಗಿ ತಣ್ಣಗಾಗಲಿ. ನೋಡಿ ಇದಿವಾಗ ತಣ್ಣಗಾಗಿದೆ. ಇದನ್ನು ಇವಾಗ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಚೆನ್ನಾಗಿ ಪೀಸಸ್ ಬರುತ್ತೆ ಕಟ್ ಮಾಡೋದಕ್ಕೂ ತೆಗಿಯೋದಕ್ಕೂ. ಬಿಸಿ ಇದ್ದಾಗಲೇ ಕಟ್ ಮಾಡಿದ್ರೆ ಬರೋಲ್ಲ ನಮಗೆ ಪೀಸಸ್ಸು. ಚೆನ್ನಾಗಿ ತಣ್ಣಗಾದ್ಮೇಲೆ ತೆಗೆದ್ರೆ ಪೀಸಸ್ ಎಲ್ಲ ಬರುತ್ತೆ. ನೋಡಿ ಈ ಥರ ಒಂದು ಪೀಸನ್ನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಎಲ್ಲ ಪೀಸಸ್ನ ನಾನು ತೆಗಿತಾ ಇದ್ದೀನಿ ಇಲ್ಲಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮುರಿದ್ರೆ ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಆ ರೀತಿಯಾಗಿದೆ. ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾಗಿರುವಂತಹ ಸ್ವೀಟ್ ಇದು. ಇದಿವಾಗ ರೆಡಿಯಾಗಿದೆ. ಪೀಸಸನ್ನೆಲ್ಲ ತೆಗೆದಿದ್ದೀನಿ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.